ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಯುಗಾದಿ ಹಬ್ಬದ ದಿನ ಈ ಒಂದು ಕೆಲಸ ತಪ್ಪದೆ ಏಕೆ ಮಾಡಲೇಬೇಕು ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ನೋಡಿ. ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ಈಗಲೇ ಈ ವಿಡಿಯೋ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡುವುದಕ್ಕೆ ಮರಿಬೇಡಿ. ಯುಗಾದಿ ಹಬ್ಬಕ್ಕೆ ಈಗಾಗಲೇ ತಯಾರಿ ನಡೆಸ್ತಾ ಇದ್ದೀರಾ? ಹಬ್ಬಕ್ಕೆ ದಿನಗಳು ಹತ್ತಿರವಾಗ್ತಿದೆ. ಹಿಂದೂಗಳು ನವವರ್ಷವನ್ನ ಸಂಭ್ರಮದಿಂದ ಆಚರಿಸಲು ಸಡಗರದಿಂದ ಕಾಯ್ತಿದ್ದಾರೆ. ಈ ದಿನ ನೀವು ವಿಶೇಷವಾದದ್ದನ್ನ ಏನ್ ಮಾಡಬಹುದು ಅನ್ನೋದನ್ನ ನಾವು ನಿಮಗೆ ಹೇಳ್ತೀವಿ ನೋಡಿ. ವೀಕ್ಷಕರೇ, ನಿಮ್ಮ ಇಡೀ ವರ್ಷ ಉತ್ತಮವಾಗಿರ್ಬೇಕು ಮತ್ತು ನೀವು ವರ್ಷ ಇಡೀ ಪ್ರಗತಿ ಹೊಂದಬೇಕು ಎಂದು ಬಯಸ್ತೀರಾ? ಯುಗಾದಿ ಹಬ್ಬದ ದಿನ ಏನ್ ಮಾಡಬೇಕೆಂದು ನಾವು ನಿಮಗೆ ತಿಳಿಸ್ತೇವೆ. ಯುಗಾದಿ ಅಂದ್ರೆ ಚೈತ್ರ ಶುಕ್ಲ ಪ್ರತಿಪದವನ್ನ ಹಿಂದೂ ವರ್ಷದ ಆರಂಭವೆಂದು ಪರಿಗಣಿಸಲಾಗುತ್ತೆ. 2026 ಮಾರ್ಚ್ 19 ಗುರುವಾರ ಆಚರಿಸಲಾಗುತ್ತೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯಮಿಯ ದಿನದಂದು ಯುಗಾದಿ ಹಬ್ಬವನ್ನ ದೇಶದ ವಿವಿಧ ರಾಜ್ಯಗಳಲ್ಲಿ ಸಂಭ್ರಮದಿಂದ ಆಚರಿಸಲಾಗುತ್ತೆ. ನಮ್ಮ ರಾಜ್ಯದಲ್ಲಿ ಪ್ರಚಲಿತವಾಗಿರುವ ಚಂದ್ರಮಾನ ಪಂಚಾಂಗದ ಪ್ರಕಾರ 2026 ಯುಗಾದಿಯೊಂದಿಗೆ ಪರಾಭವ ನಾಮ ಸಂವತ್ಸರ ಆರಂಭವಾಗುತ್ತೆ. ಇದು 60 ಸಂವತ್ಸರಗಳ ಚಕ್ರದಲ್ಲಿ 40ನೇಯದು ಎನ್ನಲಾಗಿದೆ. ಅದಕ್ಕೂ ಮುನ್ನ ಹಬ್ಬದ ದಿನ ನಾವು ನಿಮಗೆ ಹೇಳುವ ಈ ಕೆಲಸಗಳನ್ನ ನೀವು ಮಾಡಬೇಕು. ನೀವು ಇದನ್ನ ಮಾಡಿದ್ದೇ ಆದ್ರೆ ನೀವು ವರ್ಷ ಪೂರ್ತಿ ಯಶಸ್ಸನ್ನ ಪಡೆಯುತ್ತಾ ಹೋಗ್ತೀರಾ. ಅಷ್ಟೇ ಅಲ್ಲ, ನಿಮ್ಮ ಜೀವನದಲ್ಲಿ ಪ್ರಗತಿ ಉಂಟಾಗತ್ತೆ. ಅದಕ್ಕಾಗಿ ಏನ್ ಮಾಡಬೇಕು ಅನ್ನೋದನ್ನ ತಿಳಿಯಲು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ವೀಕ್ಷಕರೇ, ನೀವು ಯುಗಾದಿ ಹಬ್ಬದ ದಿನ ಮಾಡಬೇಕಾದ ಮುಖ್ಯವಾದ ಕೆಲಸ ಅಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ ನೀವು ಎದ್ದೇಳ್ಬೇಕು. ಬೆಳಗಿನ ದಿನಚರಿಯನ್ನ ಮಾಡಿದ ನಂತರ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡಬೇಕು. ಮನೆಯನ್ನ ಸಿಂಗರಿಸಿ ಮುಖ್ಯ ದ್ವಾರದಲ್ಲಿ ಮಾವಿನ ತೋರಣ ಹಾಕಿ, ಮಾವಿನ ತೋರಣ ಸಿಗದೇ ಇದ್ರೆ ಹೂವಿನ ತೋರಣವನ್ನಾದ್ರೂ ಹಾಕ್ಲೇಬೇಕು, ಮರಿಬೇಡಿ. ಇನ್ನು ನೀವು ಸ್ನಾನ ಮಾಡಿ ಶುದ್ಧ ಅಥವಾ ಪವಿತ್ರವಾದ ನಂತರ ಕೈಯಲ್ಲಿ ಅಕ್ಷತೆ, ಹೂಗಳು ಮತ್ತು ನೀರನ್ನ ತೆಗೆದುಕೊಂಡು ದೇವರಲ್ಲಿ ಪ್ರಾರ್ಥಿಸಿ ಸಂಕಲ್ಪ ಮಾಡಿಕೊಂಡು ಹೂವು ಅಕ್ಷತೆಯನ್ನ ದೇವರಿಗೆ ಅರ್ಪಿಸಬೇಕು. ಪೂಜೆ ಮಾಡುವ ಮೂಲಕ ಸಂತೋಷ ಮತ್ತು ಸಮೃದ್ಧಿ ಸದಾ ನೆಲೆಸಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ವೀಕ್ಷಕರೇ, ನೆನಪಿರ್ಲಿ, ಅಕ್ಷತೆ ಅಂದ್ರೆ ಮುರಿಯದೇ ಇರುವಂತಹ ಅಕ್ಕಿ. ತುಂಡಾದ ಅಕ್ಕಿಯನ್ನ ಬಳಕೆ ಮಾಡಬೇಡಿ. ಪೂಜೆ ಮಾಡುವುದಕ್ಕೂ ಮುನ್ನ ವರ್ಷ ಪೂರ್ತಿ ಉತ್ತಮ ರೀತಿಯಲ್ಲಿ ಸಾಗ್ಲಿ ಅಂತ ಸಂಕಲ್ಪ ಮಾಡ್ಕೋಬೇಕು. ಶ್ರದ್ಧೆ ಭಕ್ತಿಯಿಂದ ಸಂಕಲ್ಪ ಮಾಡಿ ನಂತರ ಪೂಜೆಗೆ ಎಲ್ಲ ತಯಾರಿ ನಡೆಸಿ. ಪೂಜೆ ಮಾಡುವ ಮೊದಲು ಬ್ರಹ್ಮನನ್ನ ಸ್ಥಾಪಿಸಲು ನೀವು ವೇದಿಕೆ ಅಥವಾ ಮಂಟಪದ ಸಿದ್ಧತೆ ಮಾಡಬೇಕು. ಅದಕ್ಕಾಗಿ ಮೊದಲಿಗೆ ದೇವರು ಮನೆಯ ಮುಂದೆ ಒಂದು ಜಾಗದಲ್ಲಿ ಗಂಗಾಜಲವನ್ನ ಸಿಂಪಡಿಸಿ ಶುದ್ಧ ಮಾಡಿ ಬಳಿಕ ಅದರ ಮೇಲೆ ಮರಳಿನ ಹಾಸಿಗೆಯನ್ನ ನಿರ್ಮಿಸಿ. ಇದು ಚೌಕಾಕಾರದಲ್ಲಿದ್ರೆ ಉತ್ತಮ. ನಂತರ ಅದರ ಮೇಲೆ ಬಿಳಿ ಬಣ್ಣದ ಬಟ್ಟೆಯನ್ನ ಹರಡಿ. ಈಗ ಅದರ ಮೇಲೆ 8 ದಳಗಳ ಕಮಲವನ್ನ ಇಡಿ. ನಂತರ ಅದರ ಮೇಲೆ ಕೇಸರಿ ಬಣ್ಣದ ಅಕ್ಷತೆಯನ್ನ ಹಾಕಿ ಈಗ ಅದರ ಮೇಲೆ ಮಣೆ ಅಥವಾ ಮಂಟಪವನ್ನ ನೀವು ಇಡಬಹುದು ಅಥವಾ ಹಾಗೆಯೇ ಅದರ ಮೇಲೆ ಬ್ರಹ್ಮನ ವಿಗ್ರಹವನ್ನ ಸ್ಥಾಪಿಸಬೇಕು. ಇದಿಷ್ಟು ಮಾಡಿದ ಬಳಿಕ ನೀವು ಮೊದಲಿಗೆ ಗಣೇಶ ದೇವರಿಗೆ ಪೂಜೆ ಸಲ್ಲಿಸಬೇಕು. ಯಾವುದೇ ಸಮಾರಂಭದಲ್ಲೂ ಮೊದಲಿಗೆ ಗಣೇಶನಿಗೆ ಪೂಜೆ ಸಲ್ಲಿಸಬೇಕು ಅನ್ನೋದನ್ನ ನೆನಪಿರ್ಲಿ. ಬಳಿಕ ತಾಯಿ ದುರ್ಗಾದೇವಿ ಅಥವಾ ನಿಮ್ಮ ಮನೆಯಲ್ಲಿ ಯಾವುದೇ ದೇವತೆಯ ಫೋಟೋ ವಿಗ್ರಹಗಳಿದ್ರೆ ಅದಕ್ಕೆ ಪೂಜೆ ಮಾಡಿ ಬಳಿಕ ಬ್ರಹ್ಮದೇವನಿಗೆ ಪೂಜೆ ಮಾಡಬೇಕು. ಯುಗಾದಿ ದಿನ ಬ್ರಹ್ಮದೇವನನ್ನ ಪೂಜೆ ಮಾಡುವುದು ಯಾಕೆ ಅನ್ನೋದು ನಿಮಗೆ ಗೊತ್ತಿರಬಹುದು ಅಲ್ವಾ? ಸೃಷ್ಟಿಕರ್ತನಾದ ಬ್ರಹ್ಮದೇವರು ಯುಗಾದಿಯಂದು ಬ್ರಹ್ಮಾಂಡವನ್ನ ಸೃಷ್ಟಿಸಿದ ಎನ್ನುವ ನಂಬಿಕೆ ಇದೆ. ವಸಂತ ನವರಾತ್ರಿಯ 9 ದಿನಗಳು ಉತ್ಸವವು ಈ ದಿನದಂದು ಪ್ರಾರಂಭವಾಗುತ್ತೆ ಮತ್ತು ರಾಮನವಮಿಯಂದು ಕೊನೆಗೊಳ್ಳುತ್ತೆ. ಹಾಗಾಗಿ ಯುಗಾದಿ ಹಬ್ಬದ ದಿನ ಬ್ರಹ್ಮದೇವನ ಪೂಜೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತೆ. ಬ್ರಹ್ಮದೇವನಿಗೆ ಪೂಜೆ ಮಾಡುವ ಮೊದಲು ನೀವು ಓಂ ಬ್ರಹ್ಮ ನಮಃ, ಓಂ ಬ್ರಹ್ಮ ನಮಃ, ಓಂ ಬ್ರಹ್ಮ ನಮಃ ಎನ್ನುವ ಮಂತ್ರವನ್ನ 108 ಬಾರಿ ಪಠಿಸಬೇಕು.
ಮಂತ್ರ ಹೇಳಿ ಮುಗಿದ ಬಳಿಕ ನೀವು ಬ್ರಹ್ಮದೇವರನ್ನ ಭಕ್ತಿಯಿಂದ ಪೂಜಿಸಿ, ಪೂಜೆ ಮಾಡಿದ ಬಳಿಕ ಪೂಜೆಯಲ್ಲಿ ಎಲ್ಲಾದರೂ ಲೋಪದೋಷಗಳಿದ್ರೆ ಅವುಗಳಿಗೆ ಕ್ಷಮೆ ಕೇಳಿ ಯಾವುದೇ ಅಡೆತಡೆಯಾಗದಂತೆ ಹಾಗೂ ವರ್ಷ ಪೂರ್ತಿ ಕಲ್ಯಾಣವಾಗುವಂತೆ, ಜೀವನದಲ್ಲಿ ಪುಣ್ಯವು ಲಭ್ಯವಾಗುವಂತೆ ದೇವರಲ್ಲಿ ಪ್ರಾರ್ಥಿಸಬೇಕು. ಬೇರೆ ಏನೆಲ್ಲ ಮನೋಕಾಮನೆಗಳಿದೆಯೋ ಅವುಗಳನ್ನು ದೇವರ ಮುಂದೆ ಹೇಳಿ. ಇದರಿಂದ ನಿಮ್ಮ ವರ್ಷವು ಅದ್ಭುತವಾಗಿ ಸಾಗುವುದರಲ್ಲಿ ಸಂಶಯವೇ ಇಲ್ಲ. ಇನ್ನು ಪೂಜೆ ಮಾಡಿದ ನಂತರ ಬೇವು ಬೆಲ್ಲದ ಮಿಶ್ರಣವನ್ನ ಸವಿದು ಮನೆ ಮಂದಿಗೆ ಹಂಚಬೇಕು. ಬಳಿಕ ಹಬ್ಬದ ಊಟ ಮಾಡಬೇಕು. ಅದಕ್ಕೂ ಮುನ್ನ ನೀವು ಬ್ರಾಹ್ಮಣರಿಗೆ ದಾನ ಮಾಡಬೇಕು. ಜೊತೆಗೆ ಆಹಾರವನ್ನ ನೀಡಬೇಕು. ಬ್ರಾಹ್ಮಣರು ಊಟ ಮಾಡುವವರೆಗೂ ನೀವು ಆಹಾರವನ್ನ ಸೇವಿಸುವಂತಿಲ್ಲ ಅನ್ನೋದು ನೆನಪಿರಲಿ. ನಿಮ್ಮ ಊಟದಲ್ಲಿ ವಿವಿಧ ಬಗೆಯ ವ್ಯಂಜನಗಳು ಜೊತೆಗೆ ಒಬ್ಬಟ್ಟು, ಪಾಯಸ ಕೂಡ ಸೇರಿರಲಿ. ಇದಿಷ್ಟೇ ಅಲ್ಲ ವೀಕ್ಷಕರೇ, ಯುಗಾದಿ ಹಬ್ಬದ ದಿನ ಪಂಚಾಂಗ ಶ್ರವಣ ಮಾಡಲು ಮರಿಬಾರದು. ಯುಗಾದಿಯ ದಿನ ಪಂಚಾಂಗ ಶ್ರವಣ ಮಾಡುವುದು ತುಂಬಾನೇ ಮಂಗಳಕರವಾದ ಒಂದು ಕಾರ್ಯವಾಗಿದೆ. ಇದು ಪವಿತ್ರವಾದ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದಕ್ಕೆ ಸಮಾನವಾದ ಫಲವನ್ನ ನೀಡುತ್ತೆ ಎಂದು ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ತಿಳಿಸಿದ್ದಾರೆ. ಇನ್ನು ಪಂಚಾಂಗ ಶ್ರವಣದಿಂದ ನವಗ್ರಹದ ಆಶೀರ್ವಾದ ಕೂಡ ಸಿಗುತ್ತೆ. ಇದಿಷ್ಟೇ ಅಲ್ಲ ವೀಕ್ಷಕರೇ, ಯುಗಾದಿ ದಿನ ಪಂಚಾಂಗ ಶ್ರವಣ ಮಾಡೋದ್ರಿಂದ ಹಲವಾರು ಪ್ರಯೋಜನಗಳು ಸಿಗುತ್ತೆ. ಇದರಿಂದ ಸೂರ್ಯ ಚಂದ್ರ ಇಬ್ಬರ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ. ಸೂರ್ಯನಿಂದ ಧೈರ್ಯ ಸಿಕ್ಕರೆ ಚಂದ್ರ ನಿಮಗೆ ಸ್ಥಾನಮಾನ ನೀಡ್ತಾನೆ. ಮಂಗಳ ಗ್ರಹವು ಶುಭ ಸೂಚನೆಯನ್ನ ನೀಡಿದ್ರೆ ಬುಧ ಗ್ರಹವು ಬುದ್ಧಿವಂತಿಕೆಯನ್ನ ನೀಡ್ತಾನೆ. ಅಷ್ಟೇ ಅಲ್ಲ, ಗುರುಗ್ರಹ ಜ್ಞಾನವನ್ನ ನೀಡಿದ್ರೆ ಶುಕ್ರ ಗ್ರಹ ನಿಮಗೆ ಬೇಕಾಗಿರುವ ಎಲ್ಲ ರೀತಿಯ ಸೌಕರ್ಯವನ್ನ ನೀಡ್ತಾನೆ. ಜೊತೆಗೆ ನಿಮಗೆ ಸಂಪತ್ತು ಮತ್ತು ಸಂತೋಷವನ್ನ ನೀಡ್ತಾನೆ. ಶನಿ ಗ್ರಹ ನಿಮ್ಮ ಜೀವನದಿಂದ ದುಃಖ ಮತ್ತು ಅಡೆತಡೆಗಳ ನಿವಾರಣೆಯನ್ನ ಮಾಡಿದ್ರೆ ರಾಹು ನಿಮಗೆ ಜನಪ್ರಿಯತೆಯನ್ನ ನೀಡ್ತಾನೆ. ಇನ್ನು ಕೊನೆಯದಾಗಿ ಕೇತು ಗ್ರಹವು ನಿಮ್ಮ ಜೀವನದಲ್ಲಿ ಒಳಿತನ್ನ ಉಂಟು ಮಾಡ್ತಾನೆ ಎನ್ನುವ ನಂಬಿಕೆ ಇದೆ. ಹೀಗೆ ಒಟ್ಟಾಗಿ 9 ಗ್ರಹಗಳು ಪಂಚಾಂಗ ಶ್ರವಣದಿಂದ ನಿಮ್ಮ ಜೀವನದಲ್ಲಿ ಒಳಿತನ್ನ ಉಂಟು ಮಾಡ್ತಾರೆ. ಇದಿಷ್ಟೇ ಅಲ್ಲದೆ ಮುಖ್ಯವಾಗಿ ಜನರು ಪಂಚಾಂಗವನ್ನ ಓದುವುದು ಯಾಕಂದ್ರೆ ಭವಿಷ್ಯದ ಕುರಿತಾದ ಮಾಹಿತಿಯನ್ನ ತಿಳಿಯಲು. ಅದರಲ್ಲೂ ಯುಗಾದಿಯ ದಿನದಂದು ಪಂಚಾಂಗದ ಪಠಣ ಮಾಡುವ ಮೂಲಕ ನೂತನ ವರ್ಷದ ದಿನ ಮುಂಬರುವ ವರ್ಷದಲ್ಲಿ ಏನೆಲ್ಲ ಆಗುವ ಸಾಧ್ಯತೆ ಇದೆ ಅನ್ನೋದನ್ನ ತಿಳಿದುಕೊಂಡು ಅದಕ್ಕಾಗಿ ತಮ್ಮನ್ನ ಸಿದ್ಧತೆ ಮಾಡಿಕೊಳ್ತಾರೆ. ಒಟ್ಟಾರೆಯಾಗಿ ಯುಗಾದಿ ದಿನದಂದು ಪಂಚಾಂಗ ಶ್ರವಣ ಮಾಡುವುದು ಶುಭ ಫಲಿತಾಂಶಗಳನ್ನ ನೀಡುತ್ತೆ. ಗೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.